ರಹೀಮ್, ಇದೇನ್ ಮಾಡ್ತಿದ್ಯಾ ನೀನು? ನೀನ್ ಎಲ್ಲಾ ಕೆಲ್ಸನೂ ಉಲ್ಟಾ ಪಟ್ಟ ಯಾಕೆ ಮಾಡ್ತೀಯಾ? ಅಂಕಲ್ ಕೆಲ್ಸದಲ್ಲಿ ಮುಳುಗೋಗಿದ್ದಾರೆ. ಅಪ್ಪಂಗೆ ಟೈಮ್ ವೇಸ್ಟ್ ಮಾಡೋರು ಅಂದ್ರೆ ಇಷ್ಟನೇ ಆಗಲ್ಲ. ಮಸಾಲೆ ರುಬ್ಬು, ಮಸಾಲೆ ರೆಡಿ ಮಾಡು, ಬೇಗ ಬೇಗ ಮಾಡಿ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ಮಪ್ಪ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಈ ನೈನಾ ಜೊತೆ ನಿನ್ ಮದ್ವೆ ಆಗತ್ತಲ್ಲ, ಆಗ ನಿಮ್ಮಪ್ಪಂಗೆ ಹೇಳಿ ಇಡೀ ಊರಿಗೆ ಫ್ರೀಯಾಗಿ ಬಿರಿಯಾನಿ ಹಾಕಿಸ್ಬಿಡು. ನಡೀರಿ, ಮದ್ವೆ ಗಂಡ ನಾನು ನೋಡ್ಕೊಂಡ್ ಬರೋಣ. ಹಾ ಸರಿ, ಕಂಗ್ರಾಚುಲೇಷನ್. ಹೋಗಿ. ಓಕೆ, ನೀವು ಬಂದಿದ್ದು ಖುಷಿ ಆಯ್ತು. ಆಲ್ ದ ಬೆಸ್ಟ್. ಈ ಹುಡುಗ ನೋಡೋಕ್ ಚೆನ್ನಾಗಿ ಕಾಣಿಸ್ತಾನೆ. ಇಲ್ಲಿ ಕೇಳು ಶಫೀಕ್, ನಿಮ್ಮಪ್ಪ ಊರಲ್ಲಿ ಎಲ್ಲಾ ಮದ್ವೆಗಳಿಗೂ ಬಿರಿಯಾನಿ ಮಾಡ್ಕೊಡ್ತಾರೆ. ನಿನ್ ಮದ್ವೆಲ್ಲೂ ಬಿರಿಯಾನಿ ಹಾಕ್ಸೋ. ಏನಂತೀಯ ಶಂಕರ್? ಸರಿಯಾಗಿ. ನಾನು ಮದ್ವೆ ಗಂಡಿನ ಅಪ್ಪನ ಹತ್ರ ಹೋಗಿ ಬರ್ತೀನಿ. ಶಫೀಕಣ್ಣ ಇಲ್ಲಿ ಕೇಳಿ, ನನ್ ಜೊತೆ ಬನ್ನಿ, ಬೇಗ ನನ್ ಜೊತೆ ಬನ್ನಿ. ನಡೀರಿ. ಅಪ್ಪ ಎಲ್ಲ ಮುಗೀತ್ ಕಣೋ. ಏನಾಯ್ತು? ಬಿರಿಯಾನಿ ಸೀದೋಯ್ತು ಶಫೀಕಣ್ಣ. ನಾನು ಯಾವತ್ತು ಗ್ಯಾಸ್ ಮೇಲೆ ಬಿರಿಯಾನಿ ಮಾಡಿಲ್ವಲ್ಲ. ಅಪ್ಪ ಚಿಂತೆ ಮಾಡಬೇಡ, ನಾನು ಏನಾದ್ರೂ ಮಾಡ್ತೀನಿ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಈಗೇನೂ ಮಾಡಕ್ಕಾಗಲ್ಲ. ಮದ್ವೆ ಮುಗಿಸ್ಕೊಂಡು ಎಲ್ಲ ಊಟ ಮಾಡಕ್ ಬರೋ ಹೊತ್ತಾಯ್ತು. ಇವಾಗ ಏನ್ ಮಾಡೋದು? ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಇನ್ನೇನ್ ಮಾಡ್ಲಿ ಹೇಳು? ಸ್ವಲ್ಪ ಬೇಗ ಹೋಗ್ತೀರಾ? ಈ ಆಟೋ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾನೆ? ಶಂಕರ್ ಬೇಗ ಬಾ. ಶಂಕರ್, ಹಾ ಫೋನ್ ಮಾಡಿದ್ಯೋ ಇಲ್ವೋ? ಹಾ ಮಾಡ್ತೀನಿ. ಹಾ ಹಲೋ, ಅಂಗಡಿಯಲ್ಲೇ ಇದೆಯಾ? ಹಾ ಬರ್ತಾ ಇದ್ದೀನಿ. ಹಾ ಸರಿ. ಶಂಕರ್ ಬೇಗ ಬಾ. ಎಲ್ಲ ರೆಡಿ ತಾನೆ? ನಡಿ ಬೇಗ ನಡಿ. ಬೇಗ ಓಡ್ಸೋ. ಚಿಕ್ಕಪ್ಪ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಶಫೀಕ್ ಮತ್ತು ಶಂಕರ್ ಅಣ್ಣ ಹೋಗಿದ್ದಾರೆ. ರೆಹಮತ್ ಬಾಯ್ ಹೋಟ್ಲಿಂದ ಬಿರಿಯಾನಿ ತಗೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ಚಿಕ್ಕಪ್ಪ ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಹೊರಗಡೆ ಹೋಗಿ ನೋಡ್ತೀನಿ. ಹಾ ಅಪ್ಪ, ನೀನಾವತ್ತು ಮದುವೆಯಲ್ಲಿ ನನ್ನ ಮರ್ಯಾದೆ ಉಳಿಸಿದ್ದೀಯಾ ಅಂತ ಮಾತ್ರ ಅಂದ್ಕೋಬೇಡ ಶಫೀಕ್. ಆದ್ರೆ ನೀನನ್ನ ತಲೆ ತಗ್ಸೋ ಥರ ಮಾಡಿದ್ದೀಯಾ. ನೀನು ನನ್ನ ಮೇಲೆ ಕರುಣೆನೇ ತೋರಿಸಿಲ್ಲ. ಅಪ್ಪ, ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು, ಅದಕ್ಕೆ ಜನ ಕೈಮೇಲಾಯಿಸಿ ಚೆನ್ನಾಗಿತ್ತು ಅಂತಿದ್ರು. ಅದಕ್ಕೆ ನನಗೆ ಸ್ವಲ್ಪನೂ ಹಕ್ಕಿ ಇರಲಿಲ್ಲ. ನನಗೆ ಹೊಟ್ಟೆ ಉರಿ ಆಗ್ತಾ ಇತ್ತು ಶಫೀಕ್. ನೀನಂಥ ಕೆಲಸ ಯಾವತ್ತೂ ಮಾಡಲೇಬಾರ್ದು ಶಫೀಕ್. ಅಪ್ಪ, ನಾನು ನಿಮಗೆ ಅವತ್ತು ಸಹಾಯ ಮಾಡಿದೆ ಅಷ್ಟೇ. ನಿಮಗೆ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ಪಾತ್ರೆಗಳು ನನಗೆ ಯಾವತ್ತೂ ಮೋಸ ಮಾಡಿಲ್ಲ. ಆದ್ರೆ ನನಗೆ ಗ್ಯಾಸ್ ಮೇಲೆ ಅಡಿಗೆ ಮಾಡೋದು ಗೊತ್ತಿರಲಿಲ್ಲ. ಹೋಗ್ಲಿ ಬಿಡು ಅಪ್ಪ, ಮರ್ತ್ ಬಿಡು. ಬೇರೆ ಯಾವುದು ದಾರಿನೇ ಇರಲಿಲ್ಲ. ನಿಮ್ಮ ಅಮ್ಮಂಗೆ ಊಟ ತಂದು ಕೊಡಕ್ಕೆ ಹೇಳೋ. ನಾನು ನಿಮ್ಗೋಸ್ಕರ ಬಿರಿಯಾನಿ ತಂದಿದ್ದೀನಿ. ಈ ಬಿರಿಯಾನಿ ತಿನ್ನೋದು ನನ್ನ ಪಾಲಿಗೆ ವಿಷ ತಿಂದ ಹಾಗೆ. ನನ್ನ ಬಿರಿಯಾನಿ ಅಂತೂ ಸೀದ್ ಹೋಯ್ತು. ಅದು ತಿನ್ನೋಕೆ ಲಾಯಕ್ಕಿಲ್ಲ ಬಿಡು. ಇದನ್ನ ಚೆಲ್ಬಿಡು. ಈ ಪಾತ್ರೆಗಳನ್ನೆಲ್ಲ ನಾಳೆ ಬೆಳಿಗ್ಗೆ ಮಾರ್ಬಿಡು. ಅಪ್ಪ,
ಇವತ್ತಿಂದ ನಾನು ಯಾವತ್ತೂ ಬಿರಿಯಾನಿ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಹೋಗಿ ನಿದ್ದೆ ಮಾಡು. ನಿದ್ದೆ ಮಾಡು ಮಗನೇ.